ಭಾರತೀಯ ಸೇನೆಯ ಅಪ್ರತಿಮ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ ಹಾಗೂ ಜನರಲ್ ಕೆ.ಎಸ್. ತಿಮ್ಮಯ್ಯ ಅವರ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ವ್ಯಕ್ತಿಯಿಂದ ತಕ್ಷಣ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ಡಿಸೆಂಬರ್ 12ರಂದು ಕೊಡಗು ಸರ್ವ ಜನಾಂಗಗಳ ಒಕ್ಕೂಟ ಕರೆ ನೀಡಿರುವ 6 ಗಂಟೆಗಳ ಕೊಡಗು ಬಂದ್ಗೆ ನಾಪೋಕ್ಲು ಕೊಡವ ಸಮಾಜ, ಚೇಂಬರ್ ಆಫ್ ಕಾಮರ್ಸ್, ನಾಲ್ಕು ನಾಡು ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭ ನಾಪೋಕ್ಲು ಕೊಡವ ಸಮಾಜದ ಉಪಾಧ್ಯಕ್ಷ ಲವನಾಣಯ್ಯ, ಜಂಟಿ ಕಾರ್ಯದರ್ಶಿ ಕುಶು ಕುಶಾಲಪ್ಪ, ವ್ಯವಸ್ಥಾಪಕ ಶಿವಚಾಳಿಯಂಡ ಜಗದೀಶ್, ನಿರ್ದೇಶಕರಾದ ನಾಯಕಂಡ ಮುತ್ತಪ್ಪ, ಕುಂಡ್ಯೋಳಂಡ ಗೋಪಣ್ಣ, ಬಪ್ಪೇರ ಜಯ ಕಾವೇರಪ್ಪ, ನಾಪೋಕ್ಲು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಬಿದ್ದಾಟಂಡ ತಮ್ಮಯ್ಯ, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸುಕುಮಾರ್, ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶಿವಚಾಳಿಯಂಡ ಅಂಬಿಕಾರ್ಯಪ್ಪ, ಮನ್ಸೂರ್ ಅಲಿ, ಅರೇಡ ರತ್ನಪೆಂಬಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪೋಕ್ಲು. ನಾಪೋಕ್ಲು ಕೊಡವ ಸಮಾಜದ ಅಧ್ಯಕ್ಷ, ನನ್ನ ಜೊತೆಯಲ್ಲಿ ನಮ್ಮ ಕೊಡವ ಸಮಾಜದ ನಿರ್ದೇಶಕ ಬಂಧುಗಳು ಮತ್ತು ಚೇಂಬರ್ ಆಫ್ ಕಾಮರ್ಸಿನ ಎಲ್ಲ ಪದಾಧಿಕಾರಿಗಳು, ಆಟೋ ಚಾಲಕರ ಸಂಘ ಪದಾಧಿಕಾರಿಗಳು, ಮಾಲೀಕರು ಎಲ್ಲರೂ ಸೇರಿ ನಾವು ಇವತ್ತು ನಾಪೋಕ್ಲು ಪಟ್ಟಣದಲ್ಲಿ ನಮ್ಮ ದೇಶದ ಕಂಡಂತಹ ಅಪ್ರತಿಮ ದಂಡ ನಾಯಕರುಗಳಾದಂಥ ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ ಮತ್ತು ಕೆ.ಎಸ್. ತಿಮ್ಮಯ್ಯ ಇವರುಗಳನ್ನು ಅವಹೇಳನ ಮಾಡಿ ವಾಟ್ಸಾಪ್ನಲ್ಲಿ ಮತ್ತು ಇನ್ನಿತರ ಮಾಧ್ಯಮಗಳಲ್ಲಿ ಬರೆದಿರತಕ್ಕಂತಹ ಒಬ್ಬ ಅನೈತಿಕ ವಿಕೃತ ಮನಸ್ಸಿನ ಬುದ್ಧಿಮಾಂದ್ಯ ವಕೀಲನಾದಂತಹ ವಿದ್ಯಾಧರ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ನಾವು ಖಂಡಿಸಿ, ಅವನ ವರ್ತನೆಯನ್ನು ಖಂಡಿಸಿ ನಾವು ಅವನನ್ನು ಈ ಜಿಲ್ಲೆಯಿಂದ ಮಾತ್ರವಲ್ಲ ಈ ರಾಜ್ಯದಿಂದಲೇ ಗಡೀಪಾರು ಮಾಡಬೇಕು ಅನ್ನುವಂಥ ಒಂದು ಒತ್ತಾಯದ ಮೇರೆಗೆ ಇತ್ತೀಚೆಗೆ ನಾವು ಮಡಿಕೇರಿಯಲ್ಲಿ ಒಂದು ಮೆರವಣಿಗೆ ತೆಗೆದುಕೊಂಡು ಹೋಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನು ಮಾಡಿದ್ದೀವಿ. ಇವತ್ತು ನಾಳೆ ನಡೆಯತಕ್ಕಂತಹ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ನಡೆಯುವಂತಹ ಒಂದು ಬಂದನ್ನು ನಾವು ಯಶಸ್ವಿಗೊಳಿಸಬೇಕು. ಜಿಲ್ಲೆಯ ಪ್ರತಿಯೊಬ್ಬ ಈ ಒಂದು ಬಂದಿಗೆ ಬೆಂಬಲವನ್ನು ಕೊಟ್ಟು ಜಿಲ್ಲೆಯ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ನಮ್ಮ